हरि ओम। व्यासाय भवनाशाय शेषाय गुणराशये हृद्याय शुद्ध विद्याय मध्वाय च नमो नमः। नारायणाय परिपूर्ण गुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधासुरसौख्य दुःख सत्कारणाय वितताय नमो नमस्ते। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಪಾಠದಲ್ಲಿ ನಾವು ಕಂಡಂತೆ ಲಕ್ಷಣಾದೇವಿಯ ಸ್ವಯಂವರ ಮದ್ರೇಶ್ಚು ತಸ್ಯಾಶ್ಚ ಪಿತಾ ಪಿನಾಕಂ ಅಂತ ಮದ್ರ ದೇಶದಲ್ಲಿ ಲಕ್ಷಣಾದೇವಿಯರ ಸ್ವಯಂವರ ಏರ್ಪಾಟಾಗಿತ್ತು. ಅಲ್ಲಿ ಅದು ಸ್ವಯಂವರದ ನಿಯಮವೇ ವಿಚಿತ್ರವಾಗಿತ್ತು. ಮೇಲ್ಗಡೆ ಲಕ್ಷ್ಯ ಇರುತ್ತೆ, ಲಕ್ಷ್ಯಕ್ಕೆ ಕೆಳಗಡೆ ಎಲ್ಲೂ ಪ್ಲೇಸ್ ಇರೋದಿಲ್ಲ, ಅದು ಲಕ್ಷ್ಯ ಕಾಣ್ಲಿಕ್ಕೆ. ಮತ್ತೆ ಇದೇ ರೀತಿ ಲಕ್ಷ್ಯದ ಮೇಲ್ಗಡೆ ಒಂದು ತೂತಿರುತ್ತೆ, ಅಲ್ಲಿಂದಾಗಿ ಮುರಿದ ಬಾಣವನ್ನು ಬಿಡಬೇಕು ಅಂತ. ಹೀಗೆ ಅತ್ಯಂತ ಕ್ಲಿಷ್ಟಕರವಾದಂತಹ ಸ್ವಯಂವರ ಅದಾಗಿತ್ತು. ಹಾಗಾಗಿ ದ್ರೌಪದಿ ದೇವಿ ಸ್ವಯಂವರಕ್ಕಿಂತಲೂ ಕೂಡ ಇದು ಸ್ವಲ್ಪ ಅಸಾಧ್ಯವಾದಂತಹ ಸ್ವಯಂವರ ಆಗಿತ್ತು ಅಂತ ಇಷ್ಟು ವಿಚಾರ ಆಗಿತ್ತು. ಇಂದು 53ನೇ ಶ್ಲೋಕದಿಂದಾಗಿ ಪ್ರಾರಂಭ. ತತ್ರ ಜಗ್ಮುಹು ಮಾಗಧಾದ್ಯಾಶ್ಚ ಸರ್ವೇ ಪಾರ್ಥಾಃ ಅಪಿ ದ್ರಷ್ಟುಮಿಹಾಭ್ಯುಪಾಯಯುಃ. ದುರ್ಯೋಧನಾದ್ಯಾಶ್ಚ ಸಸೂತಪುತ್ರಾಃ ಸಜ್ಜೀಕರ್ತುಂ ಧನುರಪ್ಯುತ್ಸಹಂತೆ. ಪದಚ್ಛೇದ. ತತ್ರ ಆಜಗ್ಮುಹು ಮಾಗಧಾದ್ಯಾಃ ಚ ಸರ್ವೇ ಪಾರ್ಥಾಃ ಅಪಿ ದ್ರಷ್ಟುಂ ಇಹ ಅಭ್ಯುಪಾಯಯುಃ. ದುರ್ಯೋಧನಾದ್ಯಾಃ ಚ ಸಸೂತಪುತ್ರಾಃ ಸಜ್ಜೀಕರ್ತುಂ ಅಥವಾ ಸಜ್ಜಂ ಕರ್ತುಂ ಧನುಃ ಅಪಿ ಉತ್ಸಹಂತೆ. ಆ ಒಂದು ಸ್ವಯಂವರಕ್ಕೆ ಮತ್ತೆ ಯಥಾವತ್ತಾಗಿ ಜರಾಸಂಧ, ಕರ್ಣ ಮುಂತಾದಂತಹ ಎಲ್ಲರೂ ಕೂಡ ಬಂದಿದ್ದರು. ಮಾಗಧಾದ್ಯಾಶ್ಚ ಸರ್ವೆ ಎಲ್ಲರೂ ಕೂಡ ಬಂದಿದ್ರು, ಜರಾಸಂಧ ಮೊದಲಾದಂತಹ ದುಷ್ಟರು. ಅದಾದ ಮೇಲೆ ಪಾಂಡವರು ಬಂದಿದ್ರು ಅಂತೆ. ಪಾರ್ಥಾಹ ಅಪಿ ದ್ರಷ್ಟುಂ. ಪಾಂಡವರು ಬಂದಿದ್ದು ಸ್ವಯಂವರದಲ್ಲಿ ಪಾಲ್ಗೊಳ್ಳಿಕ್ಕೆ ಅಲ್ಲ, ಹೊರತು ನೋಡ್ಲಿಕ್ಕೆ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಲಕ್ಷಣೆ ಮದುವೆ ಆಗೋದು ಕೃಷ್ಣನನ್ನ ಅಂತ. ಹಾಗಾಗಿ ಅವರೆಲ್ಲರೂ ಕೂಡ ಅದನ್ನ ಕೇವಲ ನೋಡ್ಲಿಕ್ಕೆ ಅಂತ ವೀಕ್ಷಕರಾಗಿ ಇಲ್ಲಿಗೆ ಬಂದಿದ್ದರು. ಇನ್ನು ದುರ್ಯೋಧನಾದ್ಯಾಶ್ಚ ಸ ಸೂತಪುತ್ರ. ದುರ್ಯೋಧನನೇ ಮೊದಲಾದಂತಹ ಎಲ್ಲ ಕೌರವರು ಮತ್ತು ಸ ಸೂತಪುತ್ರ. ಸೂತಪುತ್ರ ಅಂತಂದ್ರೆ ಕರ್ಣ. ಹೀಗೆ ಕರ್ಣ ಮತ್ತು ದುರ್ಯೋಧನಾದಿಗಳು ಎಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದರು. ಅವ್ರು ಯಾಕೆ ಬಂದಿದ್ರು? ಧನುಹು ಸಜ್ಜೀಕರ್ತುಂ, ಧನುಸ್ಸನ್ನ ಹೆದೆಯೇರಿಸಿ ಲಕ್ಷ್ಯವನ್ನು ಹೊಡಿಲಿಕ್ಕೆ ಅಂತ ಬಂದಿದ್ರು. ಹೀಗೆ ದುರ್ಯೋಧನ, ಕರ್ಣ, ಜರಾಸಂಧ ಇವರೆಲ್ಲರೂ ಕೂಡ ಸ್ವಯಂವರದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅಂತ ಬಂದಿದ್ರು. ಪಾಂಡವರು ಮಾತ್ರ ಸ್ವಯಂವರವನ್ನ ಕೇವಲ ವೀಕ್ಷಕರಾಗಿ ನೋಡಲಿಕ್ಕೆ ಮಾತ್ರ ಬಂದಿದ್ದರು. ಮುಂದೆ ಕೇಚಿನ್ ನಿಪೇತುಹು
धनुषैव ताडिताः न वै केचित् चालयितुं च शेकुः। दुर्योधनः मागधः सूतपुत्रः सज्जं कृत्वा लक्ष्यवीक्षां न शेकुः। पदच्छेद केचित् निपेतुः धनुषा एव ताडिताः न वै केचित् चालयितुं च शेकुः। दुर्योधनः मागधः सूतपुत्रः सज्जं कृत्वा लक्ष्यवीक्षां न शेकुः। ಮತ್ತೆ ಅಲ್ಲಿ ಯಥಾವತ್ತಾಗಿ ದುರ್ಯೋಧನ ದ್ರೌಪದಿಯ ಸ್ವಯಂವರದಲ್ಲಿ ಯಾವ ರೀತಿಯಾಗಿತ್ತು ಇಲ್ಲೂ ಕೂಡ ಅದೇ ರೀತಿ ಆಯಿತು. ಕೆಲವರು ಏನ್ ಮಾಡಿದ್ರು, ಧನುಷೈವ ತಾಡಿತಾಹ ಕೇಚಿತ್ ನಿಪೇತು, ಕೆಲವರು ಆ ಧನುಸ್ಸಿನಿಂದಾಗಿ ಹೊಡೆಸಿಕೊಂಡ್ಬಿಟ್ರು. ಅಂದ್ರೆ ಆ ಧನುಸ್ಸನ್ನ ಬಾಗಿಸಿ ಅದಕ್ಕೆ ಹಿರಿಯನ್ನ ಕಟ್ಟಬೇಕು, ಆದರೆ ಅದು ಸರಿಯಾದಂತಹ ಟೆನ್ಷನ್ ಸಿಗದೇನೆ ಅದರಿಂದಾಗಿಯೇನೆ ಹೊಡೆಸಿಕೊಂಡು ಕೆಲವರು ಬಿದ್ದು ಬಿಟ್ರು, ನಿಪೇತುಹು ಬಿದ್ದು ಬಿಟ್ರು. ಇನ್ನು ಕೆಲವರಿಗೆ ಅದನ್ನ ಚಾಲಯಿತು ನಶೇಕು, ಅದನ್ನ ಅಲುಗಾಡಿಸ್ಲಿಕ್ಕೆ ಕೂಡ ಸಾಧ್ಯವಾಗ್ಲಿಲ್ಲ ಅಂತೆ. ಕೆಲವರು ಎತ್ತಿದರೂ ಹಿದೇರಿಸಲಿಕ್ಕಾಗದೇನೆ ಅದರ ಏಟನ್ನು ತಿಂದು ಬಿದ್ದು ಬಿಟ್ರು. ಕೆಲವರಿಗೆ ಅದನ್ನ ಕನಿಷ್ಠ ಪಕ್ಷ ಅಲುಗಾಡಿಸಲಿಕ್ಕೆ ಕೂಡ ಸಾಧ್ಯವಾಗಲಿಲ್ಲ. ಮುಂದೆ ದುರ್ಯೋಧನ ಮತ್ತು ಮಾಗಧ ಅಂದ್ರೆ ಜರಾಸಂಧ ಮತ್ತು ಸೂತಪುತ್ರ ಕರ್ಣ ಅವರೆಲ್ಲರೂ ಕೂಡ ಬರ್ತಾರೆ. ಬಂದು ಅದಕ್ಕೆ ಹೆದೆಯನ್ನು ಏರಿಸ್ತಾರೆ. ಆದರೆ ಲಕ್ಷ್ಯ ವೀಕ್ಷಾಂ ನಶೇಕುಹು, ಆ ಲಕ್ಷ್ಯವನ್ನ ಸರಿಯಾಗಿ ಗುರುತಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಲಕ್ಷ್ಯ ಇದ್ದದ್ದು, ಅದರ ದಾರಿ ಇದ್ದದ್ದಲ್ಲಿ ಅದರ ಮೇಲ್ಗಡೆ, ಹಾಗಾಗಿ ಅದರ ಸರಿಯಾದಂತಹ ಜ್ಞಾನ ಅವರಿಗೆ ಬರಲೇ ಇಲ್ಲ. ಹಾಗಾಗಿ ಅವರೂ ಕೂಡ ಸ್ವಯಂವರವನ್ನ ಗೆಲ್ಲಲಿಕ್ಕೆ ಸಮರ್ಥರಾಗಲಿಲ್ಲ. ಮುಂದೆ ಧನಂಜಯ ಸ್ವಾತ್ಮಬಲಂ ಪ್ರಕಾಶಯನ್ ಸಜ್ಜಂ ಕೃತ್ವಾ ಧನುರೈಕ್ಷಚ್ಚ ಲಕ್ಷ್ಯಂ. ನೈವಾದದೆ ಬಾಣಮನಿಚ್ಛಯೈವ ಪ್ರಾಪ್ಯಾಂ ಜಾನನ್
ಕೇಶವೇನೈವ ತಾಂ ಚ. ತದಚ್ಛೇದ ಧನಂಜಯಃ ಸ್ವಾತ್ಮಬಲಂ ಪ್ರಕಾಶಯನ್ ಸಜ್ಜಂ ಕೃತ್ವಾ ಧನುಃ ಐಕ್ಷತ್ ಚ ಲಕ್ಷ್ಯಂ ನ ಏವ ಆದದೆ ಬಾಣಂ ಅನಿಚ್ಛಯ ಏವ ಪ್ರಾಪ್ಯಾಂ ಜಾನನ್ ಕೇಶವೇನ ಏವ ತಾಂ ಚ. ಅದಾದ ಮೇಲೆ ಅರ್ಜುನ ಬಂದ. ಅರ್ಜುನ ಯಾಕೆ ಬಂದ? ಹಿಂದೆ ಹೇಳಿದಂತೆ ಪಾಂಡವರೆಲ್ಲರೂ ಕೂಡ ಬಂದಿದ್ದು ಆ ಪಾರ್ಥ ಅಪಿ ದ್ರಷ್ಟ ಮಿಹಾಭಿಪಾಯೋ ಅಂತ ಸ್ವಯಂವರವನ್ನು ನೋಡ್ಲಿಕ್ಕೆ ಬಂದಿದ್ರು. ಅರ್ಜುನ ಯಾಕೆ ಬಾಣ ಹೆದೆಯನ್ನು ಏರಿಸಿದ ಅಂತಂದ್ರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಧನಂಜಯ ಸ್ವಾತ್ಮ ಬಲಂ ಪ್ರಕಾಶಯನ್. ಅರ್ಜುನನಿಗೆ ಒಂದು ಆಸೆ ಇತ್ತು ಅಂತೆ, ಅಷ್ಟೆಲ್ಲ ರಾಜ ಮಹಾರಾಜರು ಬಂದಿದ್ದಾರೆ, ಅವರ ಮುಂದೆ ತನ್ನ ಬಲ ಪ್ರದರ್ಶನ ಆಗಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಅವನೇನ್ ಮಾಡಿದ, ಸಜ್ಜಂ ಕೃತ್ವ ಬಿಲ್ಲಿಗೆ ಅನಾಯಾಸವಾಗಿ ಹೆದೆಯನ್ನ ಏರಿಸಿದ. ಕೊನೆಗೆ ಲಕ್ಷ್ಯಂ ಐಕ್ಷಿತ ಲಕ್ಷ್ಯವನ್ನು ಗಮನಿಸಿದ. ಆದರೆ ಏನ್ ಮಾಡಿದ, ಅನಿಚ್ಛಯ ಬಾಣಂ ನೈವ ಆದದೆ. ಅವನಿಗೆ ಕನ್ಯೆಯನ್ನು ಪಡೆಯುವಂತ ಇಚ್ಛೆ ಇರಲೇ ಇಲ್ಲ. ಅನಿಚ್ಛಯ, ಅವನಿಗೆ ಗೊತ್ತಿದೆ ಲಕ್ಷಣೇ ಕೃಷ್ಣನ ಪತ್ನಿ ಆಗುವಳು ಅಂತ. ಹಾಗಾಗಿ ಕನ್ಯೆಯ ಮೇಲೆ ಇಚ್ಛೆ ಇಲ್ಲದೇನೆ ಅವನೇನ್ ಮಾಡಿದ, ಕೇವಲ ತನ್ನ ಬಲ ಪ್ರದರ್ಶನ ಆಗಬೇಕು. ಆ ಹಿನ್ನೆಲೆಯಲ್ಲಿ ಬಾಣಂ ನೈವ ಆದದೆ, ಬಾಣವನ್ನ ಪ್ರಯೋಗ ಮಾಡಿದ. ಆದರೆ ಯಾವ ರೀತಿ ಪ್ರಯೋಗ ಮಾಡಿದ? ಸುಮ್ಮನೆ ಹೋಗುವಂತೆ ಪ್ರಯೋಗ ಮಾಡಿದ ಅಷ್ಟೇ. ಬಾಣ ಲಕ್ಷ್ಯವನ್ನು ಭೇದಿಸುವಂತೆ ಪ್ರಯೋಗ ಮಾಡಲಿಲ್ಲ. ಅರ್ಜುನ ಬಾಣವನ್ನ ಲಕ್ಷ್ಯವನ್ನ ಭೇದಿಸುವಂತೆ ಪ್ರಯೋಗ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದ್ರೆ ಅನಿಚ್ಛಯ, ಅವನಿಗೆ ಪಡೆಯುವಂತ ಇಚ್ಛೆ ಇರಲಿಲ್ಲ ಅಂತ. ಇಲ್ಲಿ ಸಾಮಾನ್ಯವಾಗಿ ಬಾಣಂ ನೈವ ಆದದೆ ಅಂದ್ರೆ ಅರ್ಥ ಏನನ್ಸುತ್ತೆ, ಆದದೆಂದೇ ಸ್ವೀಕಾರ ಮಾಡಿದ ಅಂತ, ನೈವಾದದಲ್ಲಿ ಸ್ವೀಕಾರ ಮಾಡಲಿಲ್ಲ ಅಂತ. ಹಾಗಾಗಿ ನೈವಾದದೆ ಬಾಣಂ ಅಂತಂದ್ರೆ ಬಾಣವನ್ನ ಸ್ವೀಕಾರ ಮಾಡಲಿಲ್ಲ ಅಂತ ಅರ್ಥ ಆಗತ್ತೆ. ಆದ್ರೆ ಭಾಗವತಲ್ಲಿ ಏನ್ ಬರುತ್ತೆ ಅಂತಂದ್ರೆ, ಅದು ಅಲ್ಲಿ ಭಾಗವತಲ್ಲಿ ಹೇಳುವಂತೆ ಅವನು ಬಾಣ ಪ್ರಯೋಗ ಮಾಡಿದ ಅಂತ ಬರುತ್ತೆ. ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ ನೈವಾದದ ಅಂದ್ರೆ ಬಾಣವನ್ನು ಸ್ವೀಕಾರ ಮಾಡಲಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ನೋಡಿದರೆ ಭಾಗವತದಲ್ಲಿ ಬಾಣವನ್ನ ಪ್ರಯೋಗ ಮಾಡಿದ, ಆದರೆ ಅದು ಛೇದನ ಮಾಡಲಿಲ್ಲ, ಲಕ್ಷ್ಯ ಛೇದನ ಮಾಡಲಿಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಅದಕ್ಕೆ ಅರ್ಥ ಏನು? ಭಾಗವತಕ್ಕೂ ಆಚಾರ್ಯರ ವಾಕ್ಯಕ್ಕೂ ಪರಸ್ಪರ ವಿರೋಧ ಬಂತಲ್ಲ ಅಂದ್ರೆ ಅದಕ್ಕೆ ವಾದಿರಾಜರು ಆ ಒಂದು ವಿರೋಧವನ್ನ ಪರಿಹಾರ ಮಾಡ್ತಾರೆ. ನೈವ ಆದದೆ ಅಂತಂದ್ರೆ ದದೆ ಎಂದು ಕೂಡ ಸ್ವೀಕಾರ ಮಾಡಲಿಲ್ಲ ಅಂತ ಅರ್ಥ ಇದೆ. ಹಾಗಾಗಿ ಆದದೆ ಅಂದ್ರೆ ಚೆನ್ನಾಗಿ ಸ್ವೀಕಾರ ಮಾಡೋದು ಅಂತ. ನೈವ ಆದದೆ ಅಂದ್ರೆ ಅವನು ಚೆನ್ನಾಗಿ ಬಾಣವನ್ನು ತೆಗೆದುಕೊಳ್ಳಲಿಲ್ಲ ಅಂತ. ಅಂದ್ರೆ ಒಟ್ಟು ತಾತ್ಪರ್ಯ ಇಷ್ಟು, ಬಾಣ ಲಕ್ಷ್ಯ ಛೇದವನ್ನು ಮಾಡುವಂತೆ ಅವನು ಬಾಣ ಪ್ರಯೋಗವನ್ನು ಮಾಡಲಿಲ್ಲ ಅಂತ. ಹಾಗಾಗಿ ಬಾಣವನ್ನು ಸ್ವೀಕಾರ ಮಾಡಿದ, ಆದರೆ ಲಕ್ಷ್ಯ ಪ್ರಯೋಗ ಮಾಡುವಂತೆ ಅವನು ಸ್ವೀಕಾರವನ್ನು ಮಾಡಲಿಲ್ಲ. ಹೊರತು ಅದು ತನ್ನ ಬಲ ಪ್ರದರ್ಶನ ಆಗಬೇಕು ಅಷ್ಟೇ, ಆ ಹಿನ್ನೆಲೆಯಲ್ಲಿ ಸ್ವೀಕಾರ ಮಾಡಿದ. ಹಾಗಾಗಿ ಭಾಗವತಕ್ಕೂ ಆಚಾರ್ಯರ ವಾಕ್ಯಕ್ಕೂ ಯಾವುದೇ ರೀತಿಯಾದಂತಹ ವಿರೋಧ ಇಲ್ಲ ಎಂಬುದಾಗಿ ವಾದಿರಾಜರು ಪ್ರಯೋಗ ಮಾಡ್ತಾರೆ. ಒಟ್ಟಿನಲ್ಲಿ ಅರ್ಜುನ ಬಾಣ ಪ್ರಯೋಗ ಮಾಡಿದ, ಆದರೆ ಅದು ಲಕ್ಷ್ಯವನ್ನ ಛೇದ ಮಾಡಲಿಲ್ಲ, ಲಕ್ಷ್ಯದ ಸ್ಪರ್ಶವನ್ನ ಮಾತ್ರ ಮಾಡಿತು. ಅದು ಕೂಡ ಯಾಕೆ ಮಾಡಿದ ಅರ್ಜುನ ಹಾಗಾಗಿ ಅಂತಂದ್ರೆ ತನ್ನ ಬಲ ಪ್ರದರ್ಶನ ಆಗಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ. ಅಂದ್ರೆ ಉಳಿದವರಿಗಿಂತ ಹೆಚ್ಚು ಬಲ ಪ್ರದರ್ಶನ ಆಯಿತು. ದುರ್ಯೋಧನ, ಕರ್ಣ ಮತ್ತು ಜರಾಸಂಧ ಇವರೆಲ್ಲರಿಗಿಂತಲೂ ಕೂಡ ಹೆಚ್ಚಿನ ಬಲ ಪ್ರದರ್ಶನ ಅರ್ಜುನನದ್ದಾಯಿತು. ಆ ಒಂದು ಕೀರ್ತಿಗೋಸ್ಕರ ಅರ್ಜುನ ಆ ರೀತಿಯಾಗಿ ಮಾಡಿದ. ಮುಂದೆ ಭೀಮಶ್ಚಾಪಂ ಲಕ್ಷ್ಯಮಪ್ಪೇತದತ್ರ ದ್ರಷ್ಟುಂ ಚ ನೈವೇಚ್ಛತ್
ಅರೀಂದ್ರಧಾರಿಣಃ. ಯೋಗ್ಯೇ ಕರ್ಮಣಿ ಅಯತನ್ಶ್ಚಾಪರಾಧಿ ತ್ಯಾಮಿತ್ಯಜಃ ತ್ಯಾಮಿತ್ಯಂಜಃ ಪಶ್ಯಮಾನೋ ಮಹಾತ್ಮ. ಒಂದೇ ನಿಮಿಷ. ಪದಚ್ಛೇದ. ಭೀಮಃ ಚಾಪಂ ಲಕ್ಷ್ಯಂ ಅಪಿ ಏತತ್ ಅತ್ರ ದ್ರಷ್ಟ ನೈವ ಇಚ್ಛತ್ ಅರೀಂದ್ರಧಾರಿಣಃ ಯೋಗ್ಯೇ ಕರ್ಮಣಿ ಅಯತನ್ ಚ ಅಪರಾಧಿ ಸ್ಯಾಂ ಇತಿ ಅಂಜಃ ಪಶ್ಯಮಾನಃ ಮಹಾತ್ಮ. ಸರಿ, ಅರ್ಜುನ ತನ್ನ ಬಲ ಪ್ರದರ್ಶನ ಮಾಡ್ಲಿಕ್ಕೋಸ್ಕರ ಆ ರೀತಿಯಾಗಿ ಮಾಡಿದ ಅಂತ. ಭೀಮಸೇನ ದೇವರು ಏನ್ ಮಾಡಿದ್ರು ಅಂತಂದ್ರೆ, ಭೀಮಸೇನ ದೇವರು ಅದರ ಕಡೆಗೆ ತಿರುಗೇ ನೋಡ್ಲಿಲ್ಲ ಅಂತ ಹೇಳ್ತಾರೆ. ಭೀಮಃ ಚಾಪಂ ಲಕ್ಷ್ಯಮಪಿ ದ್ರಷ್ಟುಂ ಚ ನೈವ ಇಚ್ಛತ. ಭೀಮ ಅಲ್ಲಿ ಇದ್ದಂತಹ ಬಿಲ್ಲನ್ನಾಗಲಿ ಅಥವಾ ಲಕ್ಷ್ಯವನ್ನಾಗಲಿ ನೋಡ್ಲೇ ಇಲ್ಲ ಅಂತೆ. ಯಾಕೆ ನೋಡ್ಲಿಲ್ಲ ಅಂದ್ರೆ, ಅದಕ್ಕೆ ಆಚಾರ್ಯ ಹೇಳ್ತಾ ಇದ್ದಾರೆ, ಅರೀಂದ್ರಧಾರಿಣಃ ಯೋಗ್ಯೇ ಕರ್ಮಣಿ. ಅರೀಂದ್ರ ಅಂದ್ರೆ, ಅರಿ ಅಂದ್ರೆ ಚಕ್ರ, ಅರೀಂದ್ರ ಅಂದ್ರೆ ಶ್ರೇಷ್ಠ ಚಕ್ರ ಅರ್ಥಾತ್ ಸುದರ್ಶನ ಚಕ್ರ. ಅದನ್ನು ಧಾರಣೆ ಮಾಡಿದಂಥವನು ಶ್ರೀಕೃಷ್ಣ ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮ ಯೋಗ್ಯೇ ಕರ್ಮಣಿ, ಪರಮಾತ್ಮ ಮಾಡಬೇಕಾಗಿರುವಂತಹ ಕಾರ್ಯವನ್ನ, ಪರಮಾತ್ಮ ಮಾತ್ರ ಮಾಡಬೇಕಾಗಿರುವಂತಹ ಕಾರ್ಯವನ್ನ ಅದರಲ್ಲಿ ತಾನು ಪ್ರಯತ್ನ ಮಾಡಿದರೂ ಕೂಡ ಅದೇನಾಗುತ್ತೆ, ಅದಕ್ಕೆ ಅಪರಾಧಿ ಆಗ್ತಾನೆ. ಪರಮಾತ್ಮ ಮಾತ್ರ ಮಾಡಬೇಕಾಗಿರುವಂತಹ ಕಾರ್ಯವನ್ನ ತಾನು ಮಾಡಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಅದೇನಾಗುತ್ತೆ, ತಪ್ಪಾಗುತ್ತೆ. ಈ ಒಂದು ಸೂಕ್ಷ್ಮ ತತ್ವವನ್ನು ಅರಿತಂತಹ ರುಜುಯೋಗಿಗಳಾದಂತಹ ಭೀಮಸೇನ ದೇವರು ಏನ್ ಮಾಡ್ತಾ ಇದ್ದಾರೆ, ಆ ಬಿಲ್ಲನ್ನಾಗಲಿ ಅಥವಾ ಅಲ್ಲಿ ಇದ್ದಂತಹ ಲಕ್ಷ್ಯವನ್ನಾಗಲಿ ದ್ರಷ್ಟುಂ ನೈವ ಇಚ್ಛತು, ನೋಡ್ಲಿಕ್ಕೆ ಕೂಡ ಅವರು ಅಪೇಕ್ಷೆ ಪಡಲಿಲ್ಲ, ಒಟ್ಟಿನಲ್ಲಿ ಅದು ನೋಡ್ಲಿಲ್ಲ ಅಂತ. ಇದಕ್ಕೆ ವ್ಯಾಖ್ಯಾನಕಾರರ ಭಾಗವತದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಭಾಗವತದಲ್ಲಿ ಭೀಮಸೇನನು ಕೂಡ ಲಕ್ಷ್ಯವನ್ನು ನೋಡ್ಲಿಲ್ಲ ಅಂತ ಇಷ್ಟು ಹೇಳ್ಬಿಡ್ತಾರೆ. ನೋಡ್ಲಿಲ್ಲ ಅಂದ್ರೆ ಅರ್ಥ ಏನು? ದುರ್ಯೋಧನಾದಿಗಳು ಕೂಡ ಲಕ್ಷ್ಯವನ್ನು ನೋಡ್ಲಿಲ್ಲ, ಯಾಕೆ? ಅವರಿಗೆ ಅಸಾಮರ್ಥ್ಯ ಇತ್ತು. ಹಾಗೆ ಭೀಮಸೇನ ದೇವರಿಗೂ ಕೂಡ ಅಸಾಮರ್ಥ್ಯ ಇತ್ತ ಅಂತ ಹೇಳಿದ್ರೆ, ಅದಕ್ಕೆ ವಾದಿರಾಜರು ಆ ಒಂದು ವಿರೋಧವನ್ನ ಪರಿಹಾರ ಮಾಡ್ತಾರೆ. ದುರ್ಯೋಧನಾದಿಗಳು ಯಾವ ರೀತಿಯಾಗಿ ಲಕ್ಷ್ಯವನ್ನು ಗಮನಿಸಲಿಲ್ಲವೋ ಆ ರೀತಿಯಾಗಿ ಭೀಮಸೇನ ದೇವರು ನೋಡದೇ ಇದ್ದದ್ದಲ್ಲ. ಮತ್ತೇನು, ದುರ್ಯೋಧನಾದಿಗಳಿಗೆ ಅವರು ಪ್ರಯತ್ನ ಪಟ್ಟರು, ನೋಡ್ಬೇಕು ಅಂತ ಪ್ರಯತ್ನ ಪಟ್ಟರು ಕೂಡ ಅವರಿಗೆ ನೋಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ? ಅವರಿಗೆ ಇದ್ದದ್ದು ಅಸಾಮರ್ಥ್ಯ. ಆದರೆ ಇಲ್ಲಿ ಭೀಮಸೇನ ದೇವರಿಗೆ ಅದನ್ನು ನೋಡಬೇಕೆನ್ನುವಂತಹ ಅಪೇಕ್ಷೆಯೇ ಇಲ್ಲ, ಹಾಗಾಗಿ ನೋಡ್ಲಿಲ್ಲ ಅಂತ. ಪ್ರಯತ್ನ ಮಾಡಿದ್ರೆ ಕಾಣಿಸ್ತಾ ಇತ್ತು ಅವರಿಗೂ, ಭೀಮಸೇನ ದೇವರಿಗೆ, ಅವರು ಸರ್ವಸಮರ್ಥರು. ಆದರೆ ಅದು ಕೃಷ್ಣನಿಗೋಸ್ಕರ ಮೀಸಲಾದಂತಹ ಕಾರ್ಯ. ಲಕ್ಷಣ ಸ್ವಯಂವರ ಅದು ಕೃಷ್ಣನಿಗೋಸ್ಕರ ಮೀಸಲಾದಂತಹ ಕಾರ್ಯ. ಹಾಗಾಗಿ ಅಂತಹ ಕಾರ್ಯವನ್ನು ನಾನು ಮಾಡಲೇಬಾರದು ಅಂತ ಭೀಮಸೇನ ದೇವರು ಏನ್ ಮಾಡ್ತಾ ಇದ್ದಾರೆ, ಅದು ನೋಡ್ಲಿಕ್ಕೆ ಹೋಗ್ಲಿಲ್ಲ ಅಂತ. ಹೀಗೆ ದುರ್ಯೋಧನನಿಗೂ ಅದು ಕಾಣ್ಲಿಲ್ಲ, ಭೀಮಸೇನ ದೇವರಿಗೂ ಲಕ್ಷ್ಯ ಕಾಣ್ಲಿಲ್ಲ. ಅದ್ರ ವ್ಯತ್ಯಾಸ ಇದೆ. ಭೀಮಸೇನ ದೇವರಿಗೆ ಇಚ್ಛೆಯೇ ಇರ್ಲಿಲ್ಲ, ಹಾಗಾಗಿ ಅವರು ನೋಡ್ಲಿಲ್ಲ, ಹಾಗಾಗಿ ಕಾಣ್ಲಿಲ್ಲ. ಆದರೆ ದುರ್ಯೋಧನನಿಗೆ ಪ್ರಯತ್ನವನ್ನು ಕೂಡ ಪಟ್ಟ, ಆದರೆ ಸಾಮರ್ಥ್ಯ ಇಲ್ಲ, ಹಾಗಾಗಿ
ದುರ್ಯೋಧನಿಗೆ ಕಾಣಲಿಲ್ಲ ಅಂತ ಇಷ್ಟು ವಿರೋಧವನ್ನು ಪರಿಹಾರ ಮಾಡ್ತಾರೆ. ಇದರಿಂದಾಗಿ ನಾವು ಗಮನಿಸಬೇಕಾದಂತಹ ಅಂಶ ಅಂತಂದ್ರೆ ಭೀಮಸೇನ ದೇವರು ಶುದ್ಧವಾದಂತಹ ಭಾಗವತ ಧರ್ಮದಲ್ಲಿ ನಿರತರಾದಂತಹವರು. ಹಾಗಾಗಿ ಪರಮಾತ್ಮನಿಗೋಸ್ಕರ ಮೀಸಲಿಟ್ಟಂತಹ ಕಾರ್ಯವನ್ನು ತಾವು ಅದರಲ್ಲಿ ಪ್ರಯತ್ನವನ್ನು ಮಾಡಲಿಲ್ಲ. ಅದೇ ಅರ್ಜುನ ಹಾಗಲ್ಲ, ಅವನಿಗೆ ಸ್ವಲ್ಪ ಆಸೆ, ನನ್ನ ಪರಾಕ್ರಮ ಎಲ್ಲರಿಗೂ ಗೊತ್ತಾಗಬೇಕು ಅಂತ. ಹಾಗಾಗಿ ಅವನು ಗೊತ್ತಿದ್ದರೂ ಕೂಡ ಅವನು ಆ ರೀತಿಯಾಗಿ ಮಾಡಿದ. ಅವನಿಗೆ ಗೊತ್ತಿದೆ ಇದು ಕೃಷ್ಣನ ಕಾರ್ಯ ಅಂತ, ಗೊತ್ತಿದ್ದರೂ ಕೂಡ ತನ್ನದು ಸ್ವಲ್ಪ ಇರ್ಲಿ ಅಂತ ಸ್ವಲ್ಪ ಏನೋ ಅಲ್ಲಿ ಪ್ರಯತ್ನ ಮಾಡಿದ. ಆದರೆ ಭೀಮಸೇನ ದೇವರು ಹಾಗಲ್ಲ, ತಮಗೆ ಯಾವ ಆಸೆ ಆಕಾಂಕ್ಷೆಗಳು ಅವರಿಗೆ ಇಲ್ಲ. ಶುದ್ಧ ಭಾಗವತ ಧರ್ಮದಲ್ಲಿ ನಿರತರಾದಂತಹ ರುಜುಪುಂಗವರು, ಪರಶುಕ್ಲತ್ರಯರು. ಹಾಗಾಗಿ ಅವರೇ ಮಾಡಲಿಲ್ಲ, ಪರಮಾತ್ಮನಿಗೋಸ್ಕರ ಮೀಸಲಿಟ್ಟಂತಹ ಕಾರ್ಯದಲ್ಲಿ ನಾನು ಪ್ರಯತ್ನವನ್ನು ಮಾಡುವುದು ತಪ್ಪು ಅಂತ ಅದರ ಕಡೆಗೆ ತಿರುಗಿ ಕೂಡ ನೋಡ್ಲಿಲ್ಲ ಅಂತ. ಇದರಿಂದಾಗಿ ಭೀಮಸೇನ ದೇವರ ಒಳ್ಳೆ ರುಜು ಧರ್ಮ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗೆ ಅರ್ಜುನ ತಾನು ಅದಕ್ಕೆ ಟಚ್ ಆಗದೇ ಇರುವಂತ ಉದ್ದೇಶಪೂರ್ವಕವಾಗಿ ಪ್ರಯೋಗವನ್ನು ಮಾಡಿದ. ಆದ್ರೆ ಭೀಮಸೇನ ದೇವರು ಅದರ ಕಡೆ ನೋಡ್ಲು ಕೂಡ ಇಲ್ಲ. ಮುಂದೆ ಕೃಷ್ಣಶ್ಚ ತಚ್ಚಾಪಂ ಅಧಿಜ್ಯಮಾಶು ಕೃತ್ವಾ ಚಿಂತ್ಯಃ ಛಿನ್ನ ಬಾಣೇನ ಲಕ್ಷ್ಯಂ. ಅಪಾತಯತು ದುಂದುಭಯಶ್ಚ ದಿವ್ಯಾಃ ನೇದುಃ ಪ್ರಸೂನಂ ವವೃಷುಃ ಸುರಾಶ್ಚ. ಪದಚ್ಛೇದ ಕೃಷ್ಣಃ ಚ ತಚ್ಚಾಪಂ ಅಧಿಜ್ಯಂ ಆಶು ಕೃತ್ವಾ ಅಚಿಂತ್ಯಃ ಛಿನ್ನಬಾಣೇನ ಲಕ್ಷ್ಯಂ. ಅಪಾತಯತ್ ದುಂದುಭಯಃ ಚ ದಿವ್ಯಾಃ ನೇದುಃ ಪ್ರಸೂನಂ ವವೃಷುಃ ಸುರಾಃ ಚ. ಅದಾದ ಮೇಲೆ ಎಲ್ಲರ ಸರದಿ ಮುಗಿಯಿತು. ಯಾರ ಕೈಯಲ್ಲೂ ಕೂಡ ಅದನ್ನ ಛೇದನೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಕೊನೆಗೆ ಅಚಿಂತ್ಯನಾದಂತಹ ಶ್ರೀಕೃಷ್ಣ ಪರಮಾತ್ಮ ಅಲ್ಲಿಗೆ ಬಂದ. ಅನಾಯಾಸವಾಗಿ ಬಿಲ್ಲನ್ನ ಅಧಿಜ್ಯಂ ಹೆದೆಯೇರಿಸಿದ. ಚಿನ್ನ ಬಾಣಿನ ಲಕ್ಷ್ಯಂ ಅಪಾತದ. ಚಿನ್ನ ಬಾಣದಿಂದಾಗಿ ಅರ್ಥಾತ್ ಮುರಿದಂತಹ ಬಾಣದಿಂದಾಗಿ ತಾನೇ ಮಾಡಿದ ಆ ಲಕ್ಷ್ಯವನ್ನ ಹೊಡೆದು ಅಪಾತಯತ್ ಬೀಳಿಸಿದ. ಲಕ್ಷ್ಯವನ್ನು ಹೊಡೆದದ್ದು ಮಾತ್ರ, ಅದು ಅಲ್ಲಿಂದ ಕೆಳಗಡೆ ಕೂಡ ಬಿತ್ತು ಅಂತೆ. ಈ ರೀತಿಯಾಗಿ ಆದಾಗ ದಿವ್ಯಾಹ ದುಂದುಭಯ ನೇದುಹು, ದೇವಲೋಕದಲ್ಲಿ ದುಂದುಭಿಗಳು ಮೊಳಗ್ತಾ ಇದ್ದಾವೆ. ಅಂದ್ರೆ ದೇವತೆಗಳು ಆ ಸಂತೋಷದಿಂದಾಗಿ ದುಂದುಭಿಗಳನ್ನ ಬಾರಿಸ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪ್ರಸೂನಂ ವವೃಷುಹು, ಪ್ರಸೂನ ಅಂತಂದ್ರೆ ಹೂವು, ಹೂವಿನ ಮಳೆಯನ್ನ ಸುರಿಸ್ತಾ ಇದ್ದಾರೆ. ಹೀಗೆ ಪರಮಾತ್ಮ ಯಾವಾಗ ಇಂತಹ ಸ್ವಯಂವರದಲ್ಲಿ ಗೆದ್ದನೋ, ಅರ್ಥಾತ್ ಪರಮಾತ್ಮ ಗೆಲ್ಲೋದು ಸೋಲೋದು ಅಂತಲ್ಲ, ಜಗತ್ತಿನ ಕಣ್ಣಿಗೆ ಕೃಷ್ಣ ಸ್ವಯಂವರವನ್ನು ಗೆದ್ದ ಅಂತ ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ದುಂದುಭಿಯನ್ನ ಜೋರಾಗಿ ಹೊಡೆದು ಹೂವಿನ ಮಳೆಯನ್ನ ಸುರಿಸಿ ಕೃತಾರ್ಥರಾಗ್ತಾ ಇದ್ದಾರೆ. ಮುಂದೆ ಕೃಷ್ಣೇ ಬ್ರಹ್ಮಾದ್ಯೈಹಿ ಸ್ತೂಯಮಾನೆ ನರೇಂದ್ರ
कन्या मालां केशवांसे निधाय तस्तावुपास्यात सर्वे नरेन्द्राः युद्धायागुः केशवं ह्यत्तशस्त्राः पदच्छेद कृष्णे ब्रह्माद्यैः स्तूयमाने नरेन्द्रकन्या मालां केशवांसे निधाय तस्थौ उप अस्य अथ सर्वे नरेन्द्राः युद्धाय अगुः ಕೇಶವಂ ಹಿ ಆಪ್ತಶಸ್ತ್ರಾಹ. ಹೀಗೆ ಬ್ರಹ್ಮಾದಿ ದೇವಾನುದೇವತೆಗಳು ಕೂಡ ಪರಮಾತ್ಮನನ್ನ ಸ್ತೂಯಮಾನೆ ಸ್ತೋತ್ರ ಮಾಡ್ತಾ ಇದ್ದಾರೆ. ಆವಾಗ ಆ ನರೇಂದ್ರ ಕನ್ಯಾ ರಾಜಕುಮಾರಿಯಾದಂತಹ ಲಕ್ಷಣಾದೇವಿ ಕೇಶವ ಅಂಸೆ ಪರಮಾತ್ಮನ ಹೆಗಲಿನಲ್ಲಿ ಮಾಲೆಯನ್ನು ಹಾಕಿಕೊಂಡು ಉಪತಸ್ಥೌ ಅವನ ಪರಮಾತ್ಮನ ಹತ್ತಿರ ಬಂದು ನಿಂತುಕೊಳ್ತಾ ಇದ್ದಾಳೆ. ಆವಾಗ ಅಲ್ಲಿದ್ದಂತಹ ಎಲ್ಲ ಮಹಾರಾಜರಿಗೂ ಕೂಡ ಭಾರಿ ಸಿಟ್ಟು ಬಂತು. ಹೀಗೆ ಅವರೆಲ್ಲರೂ ಕೂಡ ಏನ್ ಮಾಡ್ತಾ ಇದ್ದಾರೆ, ಸರ್ವೇ ನರೇಂದ್ರಾಹ ಆತ್ತಶಸ್ತ್ರಾಹ ಕೈಯಲ್ಲಿ ಶಸ್ತ್ರಗಳನ್ನು ಹಿಡಿದುಕೊಂಡು ಕೇಶವಂ ಯುದ್ಧಾಯ ಅಗುಹು ಪರಮಾತ್ಮನ ಹತ್ತಿರ ಯುದ್ಧಾಯ ಅಗುಹು ಯುದ್ಧಕ್ಕೆ ಅಂತ ಬಂದರು. ಹೀಗೆ ನೋಡಿ, ಸ್ವಯಂವರವನ್ನು ಗೆಲ್ಲಲಿಕ್ಕೆ ಯಾರಿಂದಲೂ ಸಾಧ್ಯವಾಗಲಿಲ್ಲ. ಗೆದ್ದದ್ದು ಪರಮಾತ್ಮ. ಅವನೇನೋ ಗೆದ್ದ, ಕನ್ಯೆಯನ್ನು ಪಡೆದುಕೊಂಡ ಅಂತ ಸುಮ್ಮನಿರೋ ಬದಲು ಕೃಷ್ಣ ಗೆದ್ದ ಅಂತ ಸಿಟ್ಟಿಂದಾಗಿ ಎಲ್ಲರೂ ಕೂಡ ಮತ್ತೆ ಯುದ್ಧ ಮಾಡ್ಲಿಕ್ಕೆ ಅಂತ ಕೃಷ್ಣನ ಮೇಲೆ ಬರ್ತಾ ಇದ್ದಾರೆ. ಆವಾಗ ವಿದ್ರಾವ್ಯತಾನ್ ಮಾಗಧಾದೀನ್ ಸ ಕೃಷ್ಣ ಭೀಮಾರ್ಜುನಾಭ್ಯಾಂ ಸಹಿತಃ ಪುರೀಂ ಸ್ವಾಂ. ಯಯಾವೇತಾ ಅಷ್ಟ ಮಹಾಮಹಿಷ್ಯಃ ಕೃಷ್ಣಸ್ಯ ದಿವ್ಯಾಃ ಲೋಕಸುಂದರೀಯ ಇಷ್ಟಾಃ. ಪದಚ್ಛೇದ ವಿದ್ರಾವ್ಯ ತಾನ್ ಮಾಗಧಾದೀನ್ ಸಹ ಕೃಷ್ಣಃ ಭೀಮಾರ್ಜುನಾಭ್ಯಾಂ ಸಹಿತಃ ಪುರೀಂ ಸ್ವಾಂ ಯಯೌ
ಏತಾಹ ಅಷ್ಟಮಹಾಮಹಿಷ್ಯಃ ಕೃಷ್ಣಸ್ಯ ದಿವ್ಯಾಃ ಲೋಕಸುಂದರ್ಯಃ ಇಷ್ಟಾಹ. ಶ್ರೀಕೃಷ್ಣ ಪರಮಾತ್ಮ ಆ ಮಾಗಧಾದೀನ್ ಜರಾಸಂಧನೆ ಮೊದಲಾದಂತಹ ಎಲ್ಲ ದುಷ್ಟರನ್ನು ಕೂಡ ಅನಾಯಾಸವಾಗಿ ವಿದ್ರಾವ್ಯ ಸೋಲಿಸಿ ಓಡಿಸ್ತಾ ಇದ್ದಾನೆ. ಅದಾದ ಮೇಲೆ ಭೀಮಾರ್ಜುನಾಭ್ಯಾಂ ಸಹಿತ ಅರ್ಜುನ ಮತ್ತು ಭೀಮಸೇನರೊಂದಿಗೆ ಕೂಡಿಕೊಂಡು ತನ್ನ ನಗರಕ್ಕೆ ಕನ್ಯೆಯನ್ನು ಕರೆದುಕೊಂಡು ತೆರಳಿದ. ಹೀಗೆ ಒಟ್ಟು ಪರಮಾತ್ಮನಿಗೆ ಅಷ್ಟ ಮಹಾಮಹಿಷ್ಯ, ಅಷ್ಟ ಮಹಾಮಹಿಷಿಯರು ಅಂತ ಅವರೆಲ್ಲರೂ ಕೂಡ ಹೇಗಿದ್ದಾರೆ? ಪರಮಾತ್ಮನಿಗೆ ಇಷ್ಟಾಹ ಅತ್ಯಂತ ಪ್ರೀತಿಪಾತ್ರರಾದಂಥವರು ಮತ್ತು ದಿವ್ಯ ಲೋಕ ಸುಂದರಿಯ ಲೋಕೈಕ ಸುಂದರಿಯರು, ಮಹಾ ಸುಂದರಿಯರು ಪರಮಾತ್ಮನಿಗೆ ಅತ್ಯಂತ ಪ್ರೀತಿಪಾತ್ರರಾದಂಥವರು. ಹೀಗೆ ಆಚಾರ್ಯರು ಪರಮಾತ್ಮನ 8 ಮದುವೆಗಳ ಬಗ್ಗೆ, ಅಷ್ಟ ಮಹಾಮಹಿಷಿಯರ ವಿವಾಹದ ಬಗ್ಗೆ ತಿಳಿಸಿದ್ದಾರೆ. ಹೀಗೆ ಅಷ್ಟ ಮಹಿಷಿಯರು ಅಂತ ಇವರು ಷಣ್ಮಹಿಷಿಯರು ಅಂತ ಕೂಡ ಪ್ರಖ್ಯಾತರಾಗಿದ್ದಾರೆ. ಅಂದ್ರೆ ಸತ್ಯಭಾಮ ಮತ್ತು ರುಕ್ಮಿಣಿ ಇವರು ಸಾಕ್ಷಾತ್ ಲಕ್ಷ್ಮೀ ದೇವಿಯ ಅವತಾರ. ಇವರನ್ನು ಬಿಟ್ಟು ಉಳಿದವರು ಷಣ್ಮಹಿಷಿಯರು ಅಂತ. ಇವರಿಬ್ಬರನ್ನು ಕೂಡ ಸೇರಿದರೆ ಅಷ್ಟಮಹಿಷಿಯರು ಅಂತ ಅಷ್ಟು ಆಗುತ್ತೆ. ಮತ್ತೆ ಇವರ ಬಗ್ಗೆ ವಿಚಾರವನ್ನ ಮುಂದಿನ 3 ಶ್ಲೋಕಗಳಲ್ಲಿ ಆಚಾರ್ಯ ತಿಳಿಸ್ತಾರೆ. ಯಾರ್ಯಾರಲ್ಲಿ ಯಾವ ಯಾವ ರೀತಿಯ ಅಂತ ಆವೇಶ ಇದೆ ಅಂತೆಲ್ಲ. ಆ ಚಿಂತನೆಯನ್ನ ಮತ್ತೆ ನಾವು ನಾಳೆ ಪಾಠದಲ್ಲಿ ಸೇರಿದಾಗ ಚಿಂತನೆ ಮಾಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣಾರ್ಪಣಮಸ್ತು.